ಹಾಯ್ ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರು. ನನಗಂತೂ ಈ ಥರ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಚಳಿ ಗಾಳಿ ಜಾಸ್ತಿ ಇರೋದ್ರಿಂದ ಆಚೆನೇ ಬರೋದಿಲ್ಲ. ಇವತ್ತು ನಾನು ಹಾಕಿರೋ ರಂಗೋಲಿ ಈ ಥರ ಇದೆ. ಡೈಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರಂಗೋಲಿ ವೀಡಿಯೋಸು, ಬಟ್ ವ್ಯೂಸ್ ಬರ್ತಾಯಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಕ್ಲಿಕ್ ಆಗ್ತವೆ, ಒಂದೊಂದು ಕ್ಲಿಕ್ ಆಗೋಲ್ಲ. ಹಾಗೆ ನಾನು ಇನ್ನು ವಾಕ್ ಹೋಗೋಣ ಅಂತೇಳಿ ಸ್ವೆಟ್ರೆಲ್ಲ ಹಾಕ್ಕೊಂಡು ರೆಡಿ ಆದೆ ಗೈಸ್. ತುಂಬ ಗಾಳಿ ಇರೋದ್ರಿಂದ ಆಚೆ ಬರೋದಕ್ಕೆ ಆಗಲ್ಲ. ಇನ್ನೇನು ಸ್ವಲ್ಪ ಕಸ ಇತ್ತು, ಅದನ್ನು ಕಸದ ಗಾಡಿ ಕೆಳಗಡೆ ಇರುತ್ತೆ, ಅಲ್ಲಿ ಹಾಕ್ಬಿಟ್ಟು ಹಾಗೆ ವಾಕ್ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಗಾಳಿ, ಬಿಸಿಲಿದ್ರೂ ಥಂಡಿ ಗಾಳಿ ಹೊಡಿತಾ ಇರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಆಚೆ ಬರೋಕ್ಕೆ ಭಯ. ಆದರೂ ಸ್ವಲ್ಪ ಬಿಸಿಲು ಬಂದಮೇಲೆ ಬರ್ತೀನಿ. ಏಕೆಂದರೆ ಮನೆ ಹತ್ರ ಇದ್ರೇ ಚಳಿ, ಹಿಂಗೆ ಹೊರ್ಗಡೆ ಹೋದ್ರೇನು ಅಷ್ಟು ಚಳಿ ಆಗೋಲ್ಲ. ಅದರಲ್ಲೂ ಮನೇಲೇ ಒಬ್ಬಳೇ ಇದು ಬೋರ್ ಆಗುತ್ತೆ ಗೈಸ್. ಈ ಥರ ಹೊರ್ಗಡೆ ಬಂದಾಗ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಹಿಂಗೆ ವಾಕ್ ಬರ್ತೀನಿ. ಇನ್ನು ವಾಕೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಪಲ್ಲವಿ ಅಂತ, ನೀವು ನಮ್ಮ ವ್ಲಾಗಲ್ಲಿ ನೋಡಿಲ್ಲ, ಮೇ ಬಿ ಇವತ್ತು ಪರಿಚಯ ಮಾಡಿಸ್ತೀನಿ ಅವ್ರನ್ನ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ. ಇನ್ನು ಇವತ್ತು ವೀಕ್ ಆಫ್ ಅನಿಸುತ್ತೆ ಗೈಸ್ ಅವಳಿಗೆ. ಗುರುವಾರ ವೀಕ್ ಆಫು. ಅವಳು ಡಿಮಾರ್ಟಿಗೆ ಕೆಲ್ಸಕ್ಕೆ ಹೋಗ್ತಾಳೆ, ಹಾಗಾಗಿ ಡೈಲಿ ಸಿಗೋದಿಲ್ಲ. ಗುರುವಾರ ಅಷ್ಟೇ. ಇಲ್ಲ ಅವಳಾದರೂ ನಮ್ಮ ಮನೆಗೆ ಬರ್ತಾಳೆ, ಇಲ್ಲಾಂದರೆ ನಾನಾದರೂ ಅವ್ರ ಮನೆಗೆ ಹೋಗ್ತೀನಿ. ಮೇ ಬಿ ಇವತ್ತು ವೀಕ್ ಆಫ್ ಅಂತ ಮಲಗಿರಬೇಕು. ಆಲ್ರೆಡಿ 8:00, 8:30 ಆಗಿದೆ. ನಾನೇ ಎಬ್ಸ್ತಾ ಇದ್ದೀನಿ ನೋಡಿ. ಬೆಲ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಬರ್ತಾಯಿದ್ದೀನಿ ಅಂತ ಒಳಗಿಂದನೇ ಹೇಳ್ತಾ ಇದ್ದಾರೆ. ಮಕ ನೋಡ್ಕೊಂತಿದ್ದಾಳೆ ಈಗ ಎದ್ದು. ಎದ್ದ ತಕ್ಷಣ ಅವಳು ಡೈಲಾಗ್ ಕೇಳಿ ಗೈಸ್. ಗೈಸ್, ಇವಳಿಗೆ ಸ್ವಲ್ಪ ನಾಚಿಕೆ ವಿಡಿಯೋ ಮುಂದೆ ಬರೋಕ್ಕೆ. 1-2 ದಿನ ಅಭ್ಯಾಸ ಆದರೆ ಅವಳೇ ಬರ್ತಾಳೆ. ಹಾಗಾಗಿ ರೂಢಿ ಮಾಡ್ತಾಯಿದ್ದೀನಿ ಗೈಸ್. ಹಾಗೆ ಎದ್ದ ತಕ್ಷಣ ಮಾತಾಡ್ತಾ ಇದ್ವಿ. ಏನು ಅಂದ್ಬಿಟ್ಲು ಗೊತ್ತಾ ಗೈಸ್ ಇವಳು? ನೀವೇ ಕೇಳಿಸ್ಕೊಳ್ಳಿ. ಬದುಕಿಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಾಯಿದ್ದೀನಿ ನೋಡು ಗೈಸ್. ಇವತ್ತೇನು ಕಂಟೆಂಟ್ ಸಿಕ್ಕಿಲ್ಲ ಅಂತೇಳಿ ನನ್ನ ಹಿಡ್ಕೊಂಡಿದ್ಯಾ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ನಗಾಡ್ತಾ ಇದ್ವಿ. ಹಾಗೇ ಏನು ಸೀರಿಯಸ್ ಅಲ್ಲ, ಇದು ಕಾಮಿಡಿ ಅಷ್ಟೇ. ಹಾಗೆ ಅಲ್ಲಿ ಒಂದು ಟೆಡ್ಡಿ ನೇತಾಕಿದ್ದಾರಲ್ವ ಗೈಸ್, ಅದನ್ನು ನೋಡಿಬಿಟ್ಟು ಸೇಮ್ ನಿನ್ನ ಥರನೇ ಇದೆ, ಇವತ್ತು ನನಗೆ ಅದೇ ಗಿಫ್ಟು ಅಂತ ಹೇಳಿ ರೇಗಿಸ್ತಾ ಇದ್ದೆ. ಅವಳು ಏನೋ ಅಷ್ಟು ಕೋಪ ಮಾಡ್ಕೊಳ್ಳಲ್ಲ ಗೈಸ್. ಯಾವಾಗೂ ಸ್ಮೈಲಿ ಫೇಸಲ್ಲೇ ನಗ್ನಾಗ್ತಾನೆ ಇರ್ತಾಳೆ. ಪಾಪ ಅವ್ರ ಯಜಮಾನ್ರು ಪಾಪ ಪ್ರೀತಿಯಿಂದ ಕೊಡಿಸಿದ್ದಾರೆ, ನನಗೆ ಯಾಕೆ ಬಿಡಿ, ಅದು ಅವಳದೇನೆ. ಇನ್ನೇನು ಅಲ್ಲೂ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಹೋಗುವಾಗ ಒಂದು ಗ್ಲಾಸ್ ಬಿಸಿನೀರು ಕುಡ್ದು ಹೋಗಿರ್ತೀನಿ, ಅಂದರೆ ವಾಕ್ ಹೋಗುವಾಗ. ಮತ್ತು ಮನೆಗೆ ಬಂದ ತಕ್ಷಣ ಇನ್ನೊಂದು ಗ್ಲಾಸ್ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಗೈಸ್. ಎರಡು ಗ್ಲಾಸ್ ಅಸಲು ನನಗೆ ಬಿಸಿನೀರು ಅಂದ್ರೇ ಆಗ್ತಾಯಿರಲಿಲ್ಲ ಅಂಥದ್ದು. ಈಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರು ಕುಡಿತಾರೆ ಬಿಸಿನೀರು, ಅದಕ್ಕೆ ಅವ್ರ ಜೊತೆಗೆ ಒಂದು ಗ್ಲಾಸ್ ಕುಡ್ದಿರ್ತೀನಿ. ಅವ್ರು ಬೆಳಿಗ್ಗೆನೇ 2 ಗ್ಲಾಸ್ ಕುಡಿದ್ಬಿಡ್ತಾರೆ, ನನ್ನ ಕೈಲಾಗಲ್ಲ. ಹಾಗಾಗಿ ನಾನು 1 ಗ್ಲಾಸ್ ಬೆಳಿಗ್ಗೆ ಕುಡಿತೀನಿ. ಮತ್ತು ವಾಕ್ ಹೋಗಿ ಬಂದಮೇಲೆ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ವ, ಹಾಗಾಗಿ ಬಂದಮೇಲೆ ಇನ್ನೊಂದು ಗ್ಲಾಸ್ ಕಾಯಿಸ್ಕೊಂಡು ಕುಡಿತೀನಿ. ಬಿಸಿನೀರು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ನನಗೂ ಆಗ್ತಾ ಇರಲಿಲ್ಲ ಗೈಸ್ ಬಿಸಿನೀರು, ಇತ್ತೀಚಿಗೆ ರೂಢಿ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಕಾಯಿಸ್ತಾ ಇದ್ದೀನಿ. ಅದಂಗೆ ಒಂದು ಸತಿ ರೂಢಿ ಆದರೆ ಅದೇ ಕುಡಿಬೇಕು ಅನಿಸುತ್ತೆ. ಇನ್ ಕೇಸ್ ಅದು ಅಭ್ಯಾಸ ತಪ್ಪಿಬಿಟ್ರೆ ಮತ್ತೆಷ್ಟು ಕುಡಿತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್ ಬಿಸಿನೀರನ್ನ. ಗೈಸ್, ಜಾಸ್ತಿ ಟೀ ಕಾಫಿ ರೂಢಿ ಇರೋರಿಗೆ ಇದು ಆಗಲ್ಲ. ನಾನು ಟೀ ಕಾಫಿ ಬಿಡಬೇಕು ಅಂತ ಹೇಳೇ ಬಿಸಿನೀರು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈಗ ಕಂಪ್ಲೀಟಾಗಂತೂ ಬಿಟ್ಟಿಲ್ಲ ಗೈಸ್. ವೀಕ್ಲಿ ಒನ್ಸ್ ಆದರೂ ನಾನು ಕಾಫಿ ಮಾಡ್ತೀನಿ. ಅದು ನಿಮಗೂ ಶೇರ್ ಮಾಡ್ತಾ ಇರ್ತೀನಿ, ಗೊತ್ತು ನಿಮಗೂ. ಕಾಫಿ ಬದಲು ಅಷ್ಟೇ ಇದು ನೀರು. ಕಾಫಿ ಬಿಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಗೈಸ್. ಬಿಡೋಣ ಆದಷ್ಟು ಬೇಗ. ಅಪರೂಪಕ್ಕಾದರೂ ಒಂದು ಸಲ ಕುಡಿಬೇಕು ಅನಿಸುತ್ತೆ, ಬಟ್ ಕಾಫಿ ಬದಲು ಬಿಸಿನೀರು. ಗೈಸ್, ಇನ್ನೇನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು, ಸ್ನಾನ ಮಾಡ್ಕೊಬಂದು
ಹಾಗಾಗಿ ನಾನು ಸ್ನಾನಕ್ಕೆ ಹೋಗ್ತೀನಿ. ಒಂದು ಸ್ವಲ್ಪ ಒಂಥರ ಎಲ್ಲ ಡಲ್ ಆಗಿದೆ ಗೈಸ್ ಮುಖ ಎಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೀವು ಚಿಕ್ಕ ಪುಟ್ಟ ಪಾರ್ಟೀಸ್ಗೆ ಹಾಗೆ ಫಂಕ್ಷನ್ಗೆ ಹೋಗೋರು ಇನ್ಸ್ಟೆಂಟಾಗಿ ಬೇಗ ಮನೆಯಲ್ಲೇ ಯಾವ ಥರ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದು ಹಾಗೆ ಟ್ಯಾನ್ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಗೈಸ್ ನಮಗೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋಕೆ ಟೈಮ್ ಇರಲ್ಲ ಅನ್ನೋ ಟೈಮಲ್ಲಿ ಈ ಥರ ಯೂಸ್ ಮಾಡಿ. ಹಾಗೆ ಯಾರಿಗೆಲ್ಲ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಮಾಡ್ಸೋಕ್ಕೆ ಯಾರಿಗೆ ಇಷ್ಟ ಇರಲ್ಲೋ ಅವರೆಲ್ಲ ಇದೇ ಥರ ನ್ಯಾಚುರಲಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ಏನಿಲ್ಲ ಗೈಸ್, ಒಂದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಏನಪ್ಪ ಅಂದರೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ, 1 ಸ್ಪೂನ್ ಕಡಲೆ ಹಿಟ್ಟು, ಹಾಗೆ 1 ಸ್ಪೂನ್ ಸಕ್ಕರೆ. ಇಷ್ಟರಲ್ಲೇ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಆರಾಮಾಗಿ. ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಗೈಸ್. ಈ ಸಕ್ಕರೆ ಮತ್ತು ಇದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಇದರೊಳಕ್ಕೆ ಡಿಪ್ ಮಾಡೋಣ ಗೈಸ್. ಟೊಮೊಟೊ ಸ್ವಲ್ಪನೇ ಈ ಥರ. ಇಷ್ಟು ಡಿಪ್ ಮಾಡಿಕೊಂಡ್ರೆ ಸಾಕು. ಸಕ್ಕರೆ ಆಮೇಲೆ ಕಡಲೆ ಹಿಟ್ಟು ಎರಡೇ ಇದರಲ್ಲಿರೋದು. ಇಷ್ಟೇ ಹಚ್ಕೋಬೋದು ಗೈಸ್, ಇಷ್ಟೇ ಸ್ಕ್ರಬ್ ಮಾಡ್ಕೋಬೋದು ಫೇಸ್ಗೆ ಎಲ್ಲನೂ. ಫೇಸ್ ಒಂದ್ಸಲ ವಾಟ್ರಿಂದ ವಾಶ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಇದ್ದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ಥರ ಗೈಸ್. ವಾಟ್ರಿಂದ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಗೈಸ್. ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ನೀಟಾಗಿ ಟ್ಯಾನ್ ಆಲ್ಮೋಸ್ಟ್ ರಿಮೂವ್ ಆಗುತ್ತೆ. ಒಂದು 10 ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ನಾನು ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳಿ. ಇನ್ನೂ ಸ್ವಲ್ಪ ಸಕ್ಕರೆ ಕಡಲೆ ಹಿಟ್ಟು ಎಲ್ಲ ಇರುತ್ತಲ್ವಾ, ಅದು ಎಲ್ಲನೂ ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಗೈಸ್. ನಿಮಗೆ ಟ್ಯಾನ್ ಎಲ್ಲೆಲ್ಲಿ ಜಾಸ್ತಿ ಇದೆ ಅನಿಸುತ್ತೋ ಅಂದರೆ ಅಂಡರ್ ಐಸ್ ಹತ್ರ ಡಾರ್ಕ್ ಸರ್ಕಿಲ್ ಆಗಿರುತ್ತಲ್ಲ ಅಲ್ಲಿ, ಆಮೇಲೆ ಮೂಗು ಸುತ್ತ ಎಲ್ಲೆಲ್ಲಿ ಜಾಸ್ತಿ ಸ್ವಲ್ಪ ಕಪ್ಪಾಗಿರುತ್ತೆ ಒಬ್ಬೊಬ್ಬರಿಗೆ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡಿ ನೀಟಾಗಿ ಹೋಗುತ್ತೆ. ಹಾಗೆ ಇದಕ್ಕೆ ನೀವು ಅರಿಶಿನ ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಸೆಟ್ ಆಗಲ್ಲ, ಹಾಗಾಗಿ ನಾನು ಅರಿಶಿನ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ಅರಿಶಿನೂ ಹಾಕ್ಕೋಬೋದು ಗೈಸ್, ಅದರಿಂದನೂ ತುಂಬ ಯೂಸ್ ಇದೆ. ಒಂದು 15 ಮಿನಿಟ್ಸ್ ಅಂತೂ ಸ್ಕ್ರಬ್ ಮಾಡಿ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೋದು ಗೈಸ್. ಕ್ಯಾಪ್ಸೂಲ್ ಇದೆ, ಒಂದು ಪೂರ್ತಿ ಹೇರಿಗೆಲ್ಲ ಅಪ್ಲೈ ಮಾಡ್ಕೋಬೋದು. ಕ್ಯಾಪ್ಸೂಲ್ ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಸಕ್ಕರೆನ ಜಾಸ್ತಿ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಚೆನ್ನಾಗಿ ರಿಮೂವ್ ಆಗುತ್ತೆ ಗೈಸ್. ಸ್ವಲ್ಪ ಸಕ್ಕರೆ ಎತ್ಕೊಂಡು ಈಗ ಫೇಸ್ ಫುಲ್ ಅಪ್ಲೈ ಆಗಿದೆ ನೋಡಿ ಈ ಥರ. ಹೆಂಗೆ ಗೊತ್ತಾ, ಕೈಗೆಲ್ಲ ಹಚ್ಕೊಂಡು ತೋರಿಸ್ತಾರೆ, ನಾನು ಹಾಗೆ ತೋರಿಸ್ಬೋದು. ಏನು ಮುಖಕ್ಕೆ ಹಚ್ಚಿದ್ದೀರಾ ಅಂತೆಲ್ಲ ಅನ್ಕೋಬೇಡಿ ಗೈಸ್. ಅದು ಫೇಸ್ಗೆ ಹಚ್ಚಿದ್ರೇ ನಿಮಗೂ ಒಂಥರ ನಂಬಿಕೆ ಬರೋದು. ಕೈಗೆಲ್ಲ ಹಚ್ಚಿದ್ರೆ ನಮಗೆ ಡೌಟು, ಇವ್ರು ಹ್ಯಾಂಡ್ಸ್ಗೆ ಹಚ್ತಾ ಇದ್ದಾರೆ, ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡಿದ್ರೆ ಏನಾದರೂ ಕೆಟ್ಟೋಗುತ್ತೇನೋ, ಫೇಸ್ ಎಲ್ಲ ಪಿಂಪಲ್ ಆಗ್ತಾವೇನೋ ಅನ್ನೋ ಡೌಟ್ ಇರುತ್ತೆ ಗೈಸ್. ಇದರಲ್ಲಿ ಮನೆಯಲ್ಲೇ ಇರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಹಾಗೆ ಪಿಂಪಲ್ ಏನಾಗಲ್ಲ. ಸ್ವಲ್ಪ ಇದೆಲ್ಲ ಅಪ್ಲೈ ಮಾಡಿ ಆದಮೇಲೆ ಕೈಯಿಂದ ಸ್ವಲ್ಪ ಹೀಗೆ ಇರುತ್ತಲ್ಲ ಅಂಗೈಯಿಂದ ಈಗ ಮಸಾಜ್ ಮಾಡ್ಕೊಳ್ಳಿ. ಹೀಗೆ ಇನ್ನೂ ನೀಟಾಗೆ ಸಕ್ಕರೆದೆಲ್ಲ ಇರುತ್ತಲ್ವ ಗೈಸ್,
ಚೆನ್ನಾಗಿ ಕರಗುತ್ತೆ. ಹಾಗೆ ಎಲ್ಲ ಅದೇನೋ ಹೇಳ್ತಾರಲ್ಲ, ಡೆಡ್ ಸೆಲ್ಸ್ ಸ್ಕಿನ್ ಅಂತಾರಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ, ಅಂದರೆ ಟ್ಯಾನ್. ಬಿಸಿಲಲ್ಲಿ ಓಡಾಡ್ತಾರಲ್ಲ ಗೈಸ್, ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ. ಒಂದು 10 ಮಿನಿಟ್ಸ್ ಈ ಥರ ಮಸಾಜ್ ಮಾಡಿಕೊಂಡ್ರೆ ಸಾಕು ಗೈಸ್. ನೋಡಿ, ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಹಚ್ಚುವಾಗಲೇ ಸ್ವಲ್ಪ ಹಾಗೆ ಗೊತ್ತಾಗ್ತಾ ಇರುತ್ತೆ. ನನಗೇನು ಅಷ್ಟಾಗಿ ಅಂಡರ್ ಐಸ್ ಏನು ಡಾರ್ಕ್ ಆಗಿಲ್ಲ, ಬಟ್ ಇರೋರು ಸ್ವಲ್ಪ ಮಸಾಜ್ ಮಾಡಿ. ಅಲ್ಲಿ ಕಡಲೆ ಹಿಟ್ಟು ಹಾಗೆ ಸಕ್ಕರೆ ಕ್ಯಾಪ್ಸಿಲ್ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಇಲ್ಲಿನೂ ರಬ್ ಮಾಡಿ, ಮಸಾಜ್ ಅನ್ನೋದಕ್ಕಿಂತ ರಬ್ ಮಾಡಿ ಚೆನ್ನಾಗಿ, ಆವಾಗ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ನೋಡಿ, ಜಸ್ಟ್ ಈಗ ಸ್ನಾನ ಮಾಡ್ಕೊಬಂದೆ. ಇನ್ನೂ ಕ್ರೀಮ್ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿದ ತಕ್ಷಣ ಹಾಗೆ ನಿಮಗೆ ಡೈರೆಕ್ಟ್ ರಿಸಲ್ಟ್ ತೋರಿಸ್ಬೇಕು ಅಂತ ಬಂದೆ. ನೋಡಿ, ನಂಗೆ ಮುಟ್ಟಿದ್ರೇ ಒಂಥರ ಸ್ಮೂತಾಗಿ ಅನಿಸ್ತಾ ಇದೆ. ಪಿಂಪಲ್ಸ್ ಎಲ್ಲ ಇದೆ ಬಿಡಿ ನನಗೆ ಜಾಸ್ತಿನೇ, ಬಟ್ ಟ್ಯಾನ್ ರಿಮೂವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾರ್ಲರ್ಗೆ ಹೋದಾಗ ರಿಮೂವ್ ಆಗುತ್ತಲ್ಲ, ಅಷ್ಟಾಗಿಲ್ಲ ಅಂದರೂ ಜಸ್ಟ್ ಸ್ವಲ್ಪನಾದರೂ ಗ್ಲೋ ಬಂದಿರುತ್ತೆ ಅಂತ ಭಾವಿಸ್ತೀನಿ ಗೈಸ್. ಚೇಂಜಸ್ ಗೊತ್ತಾಗ್ತಾ ಇದೆಯಾ ನಿಮಗೇನೆ? ಈ ಥರ ಇನ್ಸ್ಟೆಂಟಾಗಿ ಮನೆಗೆ ನ್ಯಾಚುರಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟು ಗೊತ್ತಾಗುತ್ತೆ. ನಿಮಗೆ ಯಾವಾಗ ಫ್ರೀ ಆಗುತ್ತೋ ಅವಾಗೆಲ್ಲ ಈ ಥರ ಪ್ಯಾಕ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಸ್ಕಿನ್ ಮಾತ್ರ. ಗೈಸ್ ಸ್ವಲ್ಪ ಹೊರಗಡೆ ಹೋಗಬೇಕು, ಬ್ಲೌಸ್ ಸ್ಟಿಚಿಂಗಿಗೆ ಲೈನಿಂಗ್ ತರಬೇಕಾಗಿತ್ತು ಗೈಸ್, ಅದಕ್ಕೆ ಹೊರಗಡೆ ಹೊರಟಿದ್ದೀನಿ. ಇಲ್ಲೆಲ್ಲ ನಿಯರ್ ಬೈ ಸಿಗೋದೇ ಇಲ್ಲ ಗೈಸ್. ಇಲ್ಲಿ ಚನ್ನಯ್ಯನಪಾಳ್ಯ ಹೋದರೂ ಅಷ್ಟೇ, ಅಷ್ಟಾಗಿ ಲೈನಿಂಗ್ ಸೆಂಟರ್ ಇಲ್ಲ. ದೊಡ್ಡಬಿದ್ರಕಲ್ಗೆ ಹೋಗಬೇಕು, ಅಲ್ಲಿ ಒಂದೇ ಅಂಗಡಿ ನೋಡಿರೋದು ನಾನು, ಅಲ್ಲಿಗೆ ಹೋಗಬೇಕು. ದೂರ ಏನೂ ಮಾಡೋಕ್ಕಾಗಲ್ಲ. ಇನ್ನು ಚಿಕ್ಕಬಿದ್ರಕಲ್ಗೆ ಹೋಗೋಣ ಅಂದರೆ ಅಲ್ಲಿ ಒಂದು ಅಂಗಡಿನೂ ನೀಟಾಗಿ ಕಾಣಿಸೇ ಇಲ್ಲ ನನಗೆ. ನಮ್ಮ ಹೇಮಂತ್ ಹೋದರೆ ತರ್ತಾನೆ, ಅದೆಲ್ಲಿ ತರ್ತಾನೆ ಅಂತ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ನೋಡಿರೋದು ದೊಡ್ಡಬಿದ್ರಕಲ್ಲಲ್ಲೇ. ಅಲ್ಲಿವರೆಗೂ ಹಾಗೆ ನಡ್ಕೊಂಡು, ಇನ್ನೇನು ಪಲ್ಲವಿನೂ ಬರ್ತಾಳೆ, ಅವಳಿಗೂ ಇವತ್ತು ವೀಕ್ ಆಫ್ ಅಲ್ಲ, ಮನೆ ಹತ್ರನೇ ಇರ್ತಾಳೆ, ಅವಳು ಕರ್ಕೊಂಡು ಹೋಗೋಣ ಅಂತೇಳಿ ಹಾಗೆ ನಡ್ಕೊಂಡು ಹಾಕೋದಂಗೆ ಆಗುತ್ತೆ. ನಡ್ಕೊಂಡು ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಗೈಸ್. ಬಿಸಿಲು ನೋಡಿ ಹೆಂಗೆ, ಮನೆ ತಂಗ ಮಾತ್ರ ಎಷ್ಟು ಗಾಳಿ ಬೀಸ್ತಾ ಐತೆ, ಹೊರಗಡೆ ನೋಡಿ ಗೈಸ್ ಬಿಸಿಲು ಎಷ್ಟಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಗಾಳಿನೂ ಹಂಗೆ ಬೀಸ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬನ್ನಿ ಹೋಗೋಣ ಗೈಸ್. ಇವಳು ಅಲ್ಲಿ ಸರ್ಕಿಲ್ ಹತ್ರನೇ ಬರ್ತೀನಿ, ಅಲ್ಲೇ ಇರು ಅಂತ ಹೇಳಿದ್ಲು. ಇನ್ನೇನು ಅವ್ರ ಮನೆಗೆ ಹೋಗಿ ಮತ್ತೆ ವಾಪಸ್ ಬರೋದು ಅಂತೇಳಿ ನಾನು ಹಂಗೆ ಬರ್ತೀನಿ, ನೀನು ಹಿಂಗೆ ಬಾ ಅಂತ ಹೇಳಿದ್ರೆ ಹಾಫ್ ಆನ್ ಅವರ್ ಆಯಿತು ಗೈಸ್, ಬಂದು ವೆಯ್ಟ್ ಮಾಡ್ತಾನೇ ಇದ್ದೀನಿ, ಇನ್ನೂ ಬಂದೇ ಇಲ್ಲ. ಅವಳಿಗೆ ಹತ್ರ ಆಗೋದು, ನಾನು ಲೇಟಾಗಿ ಬರ್ತೀನಿ, ಯಾವಾಗಲೂ ನಾನು ಲೇಟಾಗಿ ಬರ್ತೀನಿ ಅಂತೇಳಿ ಅವಳು ಇನ್ನೂ ಬಂದೇ ಇರಲಿಲ್ಲ. ಈ ರೋಡು ಅವ್ರ ಮನೆ ಕಡೆಯಿಂದನೇ ಬರುತ್ತೆ, ಮತ್ತು ಈ ಕಡೆ ರೋಡು ಅವ್ರ ಮನೆ ಕಡೆಯಿಂದನೇ ಬರುತ್ತೆ. ನೋಡಿ ಬರ್ತಾಳೆ, ಹೊಲ ಆಡ್ಕೊಂಡ್ಬರ್ತಾಳೆ. ಇನ್ನು ಅಲ್ಲಿಗೆ ಹೋಗಿ ಬರ್ತಾ ಹಾಗೆ ಸ್ವಲ್ಪ ತರಕಾರಿ ತೊಗೋಬೇಕು ಅಂದ್ಲು ಮನೆಗೆ. ಟೊಮೊಟೊ ಅಂತೂ ಸಖತ್ತಾಗಿತ್ತು ಇಲ್ಲಿ, ಅದಕ್ಕೆ ಟೊಮೊಟೊ ತಗೊಂಡು ಒಂದು ಸ್ವಲ್ಪ ಮನೆಗೆ ಇನ್ನೂ ಏನೇನು ತರಕಾರಿ ಬೇಕೋ ಅದೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಗೈಸ್. ಮನೆ ಕಡೆ ಹೋಗ್ತಾ ಇರುವಾಗ ಇಲ್ಲಿ ಪಲ್ಲವಿ ಅವ್ರ ಮನೆ ಹತ್ರನೇ ನವಿಲು ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ. ಇಲ್ಲಿ ತುಂಬ ನವಿಲಿದ್ದಾವೆ ಗೈಸ್. ನಮ್ಮ ಮನೆ ಹತ್ರ ಅಂತೂ ಇನ್ನೂ ಜಾಸ್ತಿ ಇದ್ದಾವೆ, ಬಟ್ ದೂರದಿಂದ ಅಷ್ಟಾಗಿ ಕ್ಯಾಪ್ಚರ್ ಆಗಲ್ಲ. ಇಲ್ಲಿ ಪಕ್ಕದಾಗೆ ಹೋಗ್ತಾ ಇದ್ವಲ್ಲ ರೋಡಲ್ಲಿ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ವು. ಒಂದು 3-4 ನವಿಲಿದ್ವು. ಈ ತೋಟ ಎಲ್ಲ ಜಾಸ್ತಿ ಅಲ್ವಾ ಈ ಕಡೆ, ಅದಕ್ಕೆ ಜಾಸ್ತಿ ನವಿಲಿರುತ್ತವೆ. ಬಟ್ ದೊಡ್ಡ ನವಿಲು ಯಾವುದು ಕಾಣಿಸ್ಲಿಲ್ಲ ಗೈಸ್, ಎಲ್ಲ ಚಿಕ್ಕದೇ ಪುಟ್ಟದಾಗಿತ್ತು. ಅವನ್ನು ನೋಡಿಕೊಂಡು ನಾವು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮನೆ ಕಡೆ ಬಂದ್ವಿ. ನೋಡಿ ಅಕ್ಕ ಆವಾಗಲೇ ಸ್ನ್ಯಾಪ್ ಆಗ್ತಾ ಇದ್ದಾಳೆ ಗೈಸ್, ಸ್ನ್ಯಾಪ್ ರಾಣಿ.
ನಾನು ಸ್ನ್ಯಾಪ್ ಹಾಕ್ತೀನಿ ನೀನು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ಲು. ಅದಕ್ಕೆ ಅವಳು ಸ್ನ್ಯಾಪ್ ಹಾಕ್ತಾಯಿದ್ಲು. ನಾನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಮನೆಗೆ ಬಂದೆ. ಗೈಸ್ ಹೊರಗಡೆ ಎಲ್ಲ ಓಡಾಡ್ಕೊಬಂದು ಸುಸ್ತಾಗಿತ್ತು. ಇನ್ನು ಮನೆಗೆ ಬಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಪೂಜೆ ಮಾಡಿ ಸಂಜೆ ಆಯಿತು ಗೈಸ್. ಅಡುಗೆ ಮಾಡಬೇಕು. ಬೀನ್ಸ್ ಇದ್ದಾವೆ, ಬೀನ್ಸ್ ಬಸ್ಸಾರು ಮಾಡೋಣ ಅಂತ. ಬೀನ್ಸ್ ಬಸ್ಸಾರು ಆಮೇಲೆ ಮುದ್ದೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಊಟ ಆಯಿತು ನಮ್ದೆಲ್ರದ್ದು. ನಿಮ್ದು ಆಯಿತಾ ಊಟ? ನಮ್ದಂತೂ ಊಟ ಆಯಿತು. ಇನ್ನೇನು ಕೆಲಸ ಎಲ್ಲ ಮುಗೀತು ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.